15th question. What are your suggestions to eradicate social evil of untouchability? ಹಾಗಾದ್ರೆ ಸಾಮಾಜಿಕ ಪಿಡುಗಾದ ಅಸ್ಪೃಶ್ಯತೆಯ ನಿವಾರಣೆಗೆ ನೀವು ಸೂಚಿಸುವ ಕೆಲವೊಂದು ಕ್ರಮಗಳನ್ನ ಹೇಳಿ ಅಂತ ಕೇಳಿದ್ದಾರೆ. ಸೊ ಮೈ ಸಜೆಷನ್ಸ್ ಆರ್, after knowing all these things, we can give suggestions. Create awareness among people through mass media. Okay, ಸೊ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವೇನ್ ಮಾಡಬಹುದು, ಅರಿವನ್ನ ಮೂಡಿಸಬಹುದು ಅಸ್ಪೃಶ್ಯತೆಯ ಬಗ್ಗೆ, ಅದರ ಪಿಡುಗಿನ ಬಗ್ಗೆ, ಅದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ ನೀವು ತಿಳುವಳಿಕೆಯನ್ನ ಜನರಲ್ಲಿ ಮೂಡಿಸಬೇಕು. ಸೊ ಹೂ ಹ್ಯಾಸ್ ಟು ಕ್ರಿಯೇಟ್ ಅವೇರ್ನೆಸ್? ಪೀಪಲ್ ಹ್ಯಾವ್ ಟು ಕ್ರಿಯೇಟ್ awareness. Okay, so many of us, many saints and other reformers, they have tried to eradicate caste system and untouchability. Okay, enforce strict laws, strict ಆಗಿರುವಂತಹ ಕಾನೂನನ್ನ ಜಾರಿಗೆ ತರುವಂತದ್ದು. Next, bring the untouchables into the mainstream of the society by providing more facilities. ಹೆಚ್ಚಿನ ಸೌಲಭ್ಯಗಳನ್ನು ನೀಡುವ ಮೂಲಕ ಅಸ್ಪೃಶ್ಯರನ್ನ ಸಮಾಜದ ಮೇಲ್ಸ್ತರಕ್ಕೆ ತರುವ ಪ್ರಯತ್ನವನ್ನ ಮಾಡುವುದು ಆಲ್ರೆಡಿ ಈಗ ಮಾಡ್ತಾ ಇದ್ದಾರೆ ಅಲ್ವಾ. Social and religious leaders should take great care to eliminate this practice. ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರು ಇದನ್ನ ತುಂಬಾ ಜಾಗೃತವಾಗಿ ಅವರು ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಕ್ಕೆ ಕ್ರಮಗಳನ್ನ ಅಥವಾ ತಿಳುವಳಿಕೆಯನ್ನ ನೀಡಬೇಕು. ಇನ್ಸ್ಟಿಲ್ ಸೆಕ್ಯುಲರ್ ಐಡಿಯಾಸ್ ಇನ್ ಚಿಲ್ಡ್ರನ್ ಅಂಡ್ ಪೀಪಲ್, ಬಿಕಾಸ್ ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋ ಸಿಟಿಸನ್ಸ್, isn't it? ಸೊ ಇವತ್ತಿನ ಮಕ್ಕಳೇ ನಾಳಿನ ನಾಗರಿಕರು ಅಲ್ವಾ. ಸೊ ಆ ಮಕ್ಕಳಿಗೆ ಒಂದು ಸೆಕ್ಯುಲರ್ ಐಡಿಯಾಸ್ ಅಂದ್ರೆ ಜಾತಿ ಪದ್ಧತಿಯನ್ನ ಹೋಗಲಾಡಿಸತಕ್ಕಂಥ ಒಂದು ಭಾವನೆಗಳನ್ನ ಅವರಲ್ಲಿ ತುಂಬಿದರೆ ಈ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆಯನ್ನ ನಾವು ನಿವಾರಣೆ ಮಾಡಬಹುದು. ಜಾತ್ಯಾತೀತ ಭಾವನೆಯನ್ನ ಮಕ್ಕಳಲ್ಲಿ ಕ್ರಿಯೇಟ್ ಮಾಡೋದ್ರಿಂದ, ತುಂಬುವುದರಿಂದ ನಾವು ಇದನ್ನ ನಿವಾರಣೆ ಮಾಡಬಹುದು. ಸೊ you can give all these suggestions: creating awareness about the untouchability, enforcing strict laws, bring untouchables into the mainstream of the society by providing extra facilities. Social and religious leaders can try to eradicate this system and instill secular ideas in the children and the people. By all these kinds, untouchability can be eradicated. Okay.